ಚೆನ್ನಮ್ಮನವರ ವಿಧಿವಶವನ್ನ ತಾವೆಲ್ಲರೂ ಕೂಡ ನೋಡಿದಿರಿ. ಸಾರ್ವಜನಿಕರ ದರ್ಶನಕ್ಕೂ ಕೂಡ ಇಟ್ಟಿರ್ತಕ್ಕಂಥದ್ದು. ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಅವರನ್ನ ಕಣ್ ತುಂಬಿಕೊಂಡಿರ್ತಕ್ಕಂಥ ದಿನ. ಬಹುಶಃ ನಮ್ಗೆ ಇವತ್ತು ನಾವು ತಾಯಿ ಕಳ್ಕೊಂಡಿರ್ತಕ್ಕಂಥದ್ರಲ್ಲಿ ದುಃಖದಲ್ಲಿ ನಾವಿದ್ದೀವಿ. ಬಹುಶಃ ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಒಂದು ಒಳ್ಳೇದು ಮಾಡ್ಲಿ, ಒಂದು ಧೈರ್ಯವನ್ನು ಕೊಡ್ಲಿ ಅಂತ ಹೇಳಿ ಇವತ್ತು ಅಣ್ಣ ತಮ್ಮಂದಿರು ಎಲ್ಲರೂ ಮದುವೆಯಾಗಿ ಬೇರೆ ಬೇರೆದು ಕೂಡು ಕುಟುಂಬ ತರ ಈ ರಾಜ್ಯದಲ್ಲಿ ಬದುಕಿದಂತ ಒಂದು ಕುಟುಂಬ. ನಿಜವಾಗ್ಲೂ ಕೂಡ ಅವರು ಗೌಡ್ರು ಮತ್ತೆ ಚೆನ್ನಮ್ಮನವರ ಒಂದು ತೀರ್ಮಾನ ಏನಿತ್ತು ಅದರಂತೆ ಮನೆ ಚೆನ್ನಾಗಿ ನಡೀತಾ ಇತ್ತು. ಇವತ್ತು ಕೂಡ ನಮ್ಮ ಪಕ್ಷ ಈ ಮಟ್ಟಿಗೆ ಬರಬೇಕಾದ್ರೆ ಅವರ ಆಶೀರ್ವಾದ, ದೇವೇಗೌಡರು ಕೂಡ ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಅವರ ಕೊಡುಗೆ ಜಾಸ್ತಿ ಇದೆ. ಅವರ ದೈವ ಭಕ್ತಿಯಿಂದನೇ ನಾವು ಇಲ್ಲಿವರೆಗೆ ನಮ್ಮ ರೀಜನಲ್ ಪಾರ್ಟಿ ಒಂದು ಶಕ್ತಿ ಆಗಿರ್ತಕ್ಕಂಥದಕ್ಕೆ ಒಂದು ಸಾಕ್ಷಿ. ನಾವು ಇವತ್ತು ಹೇಳೋದಿಷ್ಟೇ, ಅವರ ಆಶೀರ್ವಾದದಿಂದ ನಾವೆಲ್ಲ ಬೆಳೆದಿದ್ವಿ. ಮುಂದೇನು ಕೂಡ ಅವರ ದೈವ ಭಕ್ತಿ ನಮ್ಮೆಲ್ಲರ ಮೇಲೆ ಇರ್ತದೆ ಅಂತ ಆಶಿಸಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹಿರಿಯ ರಾಜಕಾರಣಿಗಳಿದ್ದೀರಿ ನೋಡಿ. ನಮ್ಮನ್ನ ಎಲ್ಲಾರು ಮಕ್ಳ ತರ ಕಾಣೋರು, ಯಾರೇ ಬರ್ಲಿ ಏನಾದ್ರು ಬರ್ಲಿ. ಮನೆಗೆ ಹೋದ ತಕ್ಷಣ ಕೇಳ್ತಿದ್ದೆ, ಬನ್ನಿ ಒಳಗಡೆ ಊಟ ಮಾಡಿ ತಿಂಡಿ ಅನ್ನೋದು ಬಿಟ್ರೆ ಬೇರೆ ಏನು ಇದು ಮಾಡ್ತಾ ಇರ್ತಿಲ್ಲ. ಅನ್ನಪೂರ್ಣೇಶ್ವರಿ ಅಂದ್ರೆ ಹೆಸರು ಅವ್ರಿಗೆ. ಬಹುಶಃ ನಮ್ಗೆ ಎಲ್ರನ್ನೂ ಕೂಡ ಒಂದೇ ತರ ಕಳ್ತಕ್ಕಂಥ ಭಾವನೆಯನ್ನ ನಾವು ನೋಡಿದ್ದು. ಅದರಿಂದ ಅವರ ಅಗಲಿಕೆ ನಮ್ಗೆ ನಿಜವಾಗ್ಲೂ ನಾವು ತಾಯಿ ಕಳ್ಕೊಂಡಂಗೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ. ಬಹುಶಃ ಅವ್ರ ಕುಟುಂಬಕ್ಕೆ ಒಂದು ಧೈರ್ಯವನ್ನು ಕೊಡ್ಲಿ ದೇವರು ಭಗವಂತ. ಅದರಲ್ಲೂ ಕೂಡ ದೇವೇಗೌಡರಿಗೆ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ದೇವರ ಆಶೀರ್ವಾದ, ಜನರ ಒಂದು ಆಶೀರ್ವಾದ, ಅವರ ನಿಜವಾಗ್ಲೂ ಕೂಡ ದೇವರ ಫಲ ಅವ್ರಿಗೆ ಸಿಕ್ತು ಅನ್ನೋದಕ್ಕಂಥದನ್ನ ಎಲ್ಲರೂ ಕೂಡ ಮಾತಾಡ್ತೀವಿ, ನಾವು ಕೂಡ ನೋಡಿದ್ವಿ. ಬಹುಶಃ ಮುಂದೆ ಅವ್ರಿಗೆ ನಿಜವಾಗಿ ಭಗವಂತ ಧೈರ್ಯವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ದೇವೇಗೌಡರಿಗೆ ಕಷ್ಟ ಕಾಲದಲ್ಲಿ ಗೊತ್ತಲ್ಲ, ಮೊದಲು ಹಳ್ಳಿಯಿಂದ ಬಂದವರು ಕಷ್ಟ ಕಾಲದಲ್ಲಿ ಇದ್ದಾಗ, ಅವಾಗ ದುಡ್ಡಿಲ್ಲದ ಕಾಲದಲ್ಲಿ ಅವ್ರಿಗೆ ಅಲ್ಪ ಸ್ವಲ್ಪ ದುಡ್ಡಾಗ್ಲಿ ಇದಾಗ್ಲಿ ನೆರವು ಮಾಡಿದ್ವು ಅನ್ನೋಕ್ಕಂತ ಪತ್ರಿಕೆಯಲ್ಲಿ ಬರ್ತಿದ್ದನ್ನ ನಾವು ಓದಿದ್ದು ನೋಡಿದ್ದು. ಬಹುಶಃ ಅವರು ಯಾವುದೇ ಇದಂತ ಭೇದ ಭಾವ ಇಲ್ಲದೆ ಅವರ ಗುರಿ ಗೌಡ್ರು ಚೆನ್ನಾಗಿ ರಾಜಕೀಯ ಬರಬೇಕು ಅಂತಕ್ಕಂಥದ್ದು ಅವರ ನಿಜವಾದಂತ ಮನಸ್ಸಿತ್ತು. ಆ ಮನಸ್ಸಿನಂತೆ ಆ ಇಚ್ಛೆಯಂತೆ ದೇವೇಗೌಡರು ಕೂಡ ಮೇಲ್ಮಟ್ಟಕ್ಕೆ ಬಂದ್ರು. ಅದು ಅವರು ದೇವೇಗೌಡರಿಂದನೂ ಕೂಡ ಇವತ್ತು ರಾಜ್ಯದಲ್ಲಿ ಅದೊಂಥರ ದೇವೇಗೌಡರ ಕುಟುಂಬ, ದೇವೇಗೌಡರ ಮನೆ ಒಂದು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಇದ್ದಂಗೆ. ಹಲವಾರು ಮಂತ್ರಿಗಳು, ಹಲವಾರು ಶಾಸಕರುಗಳು, ಹಲವಾರು ಮುಖ್ಯಮಂತ್ರಿಗಳು ಎಲ್ಲ ಆಗಿರೋದಕ್ಕೆ ಆ ಸ್ಕೂಲೇ ಅಂತ ಹೇಳಿ. ನಾನು ಒಬ್ಬ ಶಾಸಕನಾಗಿದ್ದೀನಿ, ಆ ಸ್ಕೂಲಿಂದನೂ ಕೂಡ ಬಂದಿರ್ತಕ್ಕಂಥದ್ದು ಮುಖ್ಯಮಂತ್ರಿಯವರಾಗಿದ್ದಾರೆ. ಇವತ್ತು ಯಾರ್ಯಾರು ಏನೇನೋ ಮಾತಾಡ್ಬೋದು. ಬಹುಶಃ ಆ ಕುಟುಂಬದಿಂದ ನಮ್ಮ ಹಾಸನ ಮತ್ತು ರಾಜ್ಯದಲ್ಲಿ ಅಪಾರ ಜನ ರಾಜಕೀಯವಾಗಿ ಹೊರಹೊಮ್ಮಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವ್ರು ಯಾರೂ ಕೂಡ ಈ ಕುಟುಂಬನ ಮರಿಬಾರ್ದು.